ಹಾಯ್ ಹಲೋ ವೆಲ್ಕಮ್ ಟು ಜಾವಗಲ್ ಸವರುಚಿ ಭಾಗ್ಯಾಸ್ ಕಿಚನ್. ಇವತ್ತು ನಾನು ಬ್ರೇಕ್ಫಾಸ್ಟ್ ರೆಸಿಪಿ ಟೊಮೆಟೊ ಬಾತ್ ಜೊತೆ ಬಂದಿದ್ದೀನಿ. ಟೊಮೆಟೊ ಬಾತ್ನ ತುಂಬಾನೇ ಸಿಂಪಲ್ ಆಗಿ ಹಾಗೆ ತುಂಬಾ ಟೇಸ್ಟಿಯಾಗಿ ಯಾವ ತರ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇದಕ್ಕೆ ನಾನು ಮೊದಲಿಗೆ 1 ಕಪ್ ಅಷ್ಟು ಊಟದಕ್ಕಿ ತಗೊಂಡಿದ್ದೀನಿ. ಇದನ್ನ ಒಂದ್ 2 ರಿಂದ 3 ಸತಿ ನೀಟಾಗಿ ತೊಳ್ಕೊಂಡು ಬಾತ್ ಮಾಡಕ್ ಒಂದ್ 1/4 ಗಂಟೆಗೆ ಮುಂಚೆ ನೆನ್ಸಿಟ್ಕೊಳ್ತಾ ಇದ್ದೀನಿ. ಇದಕ್ ಮೊದ್ಲಿಗೆ ನಾನು ಒಂದ್ 4 ಟೊಮೆಟೊ ತಗೊಂಡಿದ್ದೀನಿ. ಚಿಕ್ಕ ಚಿಕ್ಕದಾದ್ರೆ ಒಂದ್ 5 ತಗೊಳ್ಳಿ. ಹಾಗೆ ಒಂದು ಈರುಳ್ಳಿ ಗೆಡ್ಡೆನ ಈ ತರ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಮೊದ್ಲಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಅರ್ಧ ಕಪ್ ಅಷ್ಟು ತೆಂಗಿನಕಾಯಿ ತುರಿನ ಹಾಕೊಂಡಿದ್ದೀನಿ. ಹಾಗೇನೆ ಒಂದ್ 2 ರಿಂದ 3 ಹಸಿರು ಮೆಣಸಿನ್ಕಾಯಿ. ಹಸಿರು ಮೆಣಸಿನ್ಕಾಯಿ ಖಾರ ನೋಡ್ಕೊಂಡು ಹಾಕೊಳ್ಳಿ. ಯಾಕೆಂದ್ರೆ ನಾವು ಒಂದ್ 8 ರಿಂದ 10 ಒಣ ಮೆಣಸಿನ್ಕಾಯಿ ಕೂಡ ಹಾಕೊಳ್ತಾ ಇದೀವಿ, ಖಾರದ ಮೆಣಸಿನ್ಕಾಯಿ. ನಿಮ್ಗೆ ಕಲರ್ ಬೇಕು, ಸ್ವಲ್ಪ ಜಾಸ್ತಿನೇ ಕಲರ್ ಬೇಕು ಅಂತಂದ್ರೆ ಒಂದ್ 2-3 ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ಕೊಳ್ಬಹುದು. ಹಾಗೇನೆ ಒಂದ್ 1/4 ಕಪ್ ಅಷ್ಟು ಅರಿಶಿನದ ಜೊತೆಗೆ ಒಂದ್ ಚಿಕ್ಕ ತುಂಡು 4 ಲವಂಗ, ಹಾಗೆ ಒಂದೇ ಒಂದು ಏಲಕ್ಕಿ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಫ್ರೆಶ್ ಕೊತ್ತಂಬರಿ ಸೊಪ್ಪು ಹಾಕೊಂಡು ಒಂದ್ ಅರ್ಧ ಕಪ್ ನೀರ್ ಹಾಕೊಂಡು ಮಸಾಲಾ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. 1 ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಿದ್ದೀನಿ. ಇದಕ್ಕೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಸೋಂಪು ಕಾಳನ್ನ ಹಾಕೊಳ್ತಾ ಇದೆ. ಸೋಂಪು ಜೀರ್ಣಶಕ್ತಿ ತುಂಬಾನೇ ಒಳ್ಳೇದು. ಹಾಗೆ 1 ಕಡ್ಡಿಯಷ್ಟು ಕರಿಬೇವನ ಹಾಕೊಳ್ಳೋಣ ಇದ್ರ ಜೊತೆಗೇನೆ. ಈಗ ಹೆಚ್ಚಿಟ್ಕೊಂಡಿದ್ವಲ್ಲ 1 ಈರುಳ್ಳಿ, ಅದನ್ನ ಕೂಡ ಇದ್ರ ಜೊತೆ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದು ಒಂದ್ 2 ಸತಿ ಬಾಡಿಸ್ಕೊಂಡು ಇದಕ್ಕೆ 1 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಆಡ್ ಮಾಡ್ತಾ ಇದ್ದೀನಿ. ಈಗ ಇದು ಕೂಡ ಹಸಿ ವಾಸನೆ ಹೋಗೋ ತರ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಇದಕ್ಕೆ ಓವರ್ ನೈಟ್ ನೆನ್ಸಿಟ್ಕೊಂಡಿರುವಂತ ಒಂದ್ ಅರ್ಧ ಕಪ್ ಅಷ್ಟು ಬಟಾಣಿನ ಹಾಕೊಳ್ತಾ ಇದ್ದೀನಿ. ಹಸಿ ಬಟಾಣಿ ಆದ್ರೆ ಡೈರೆಕ್ಟ್ ಆಗಿ ಬಾಡ್ಸೋದಕ್ಕೆ ಹಾಕೊಳ್ಬಹುದು. ಇದು ಒಣ ಬಟಾಣಿ ಆಗಿರೋದ್ರಿಂದ ರಾತ್ರಿ ನೆನ್ಸಿಟ್ಟು ಇವಾಗ ಹಾಕೊಳ್ತಾ ಇದ್ದೀನಿ. ಈಗ ಇದಕ್ಕೆ 1 ಹಿಡಿಯಷ್ಟು ಪುದೀನ ಸೊಪ್ಪನ್ನ ಆಡ್ ಮಾಡ್ಕೊಳ್ಳೋಣ. ಪುದೀನ ಸೊಪ್ಪು ಫ್ಲೇವರ್ಗೋಸ್ಕರ ಹಾಕೊಳ್ತಿದೀವಿ. ಇದ್ರ ಜೊತೆ ನೀವು ಬೇಕಾದ್ರೆ ಮೆಂತ್ಯ ಸೊಪ್ಪು ಕೂಡ ಹಾಕೊಳ್ಬಹುದು. 1 ಹಿಡಿಯಷ್ಟು. ನಮ್ಮ ಮೇನ್ ಇಂಗ್ರೀಡಿಯೆಂಟ್ ಟೊಮೆಟೊನ ಹಾಕೊಳ್ತಾ ಇದೀವಿ. ಹಾಗೇನೆ ಮಸಾಲಾ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನ ಕೂಡ ಇದ್ರ ಜೊತೆ ಹಾಕೊಂಡು ಒಂದ್ಸತಿ ಒಂದ್ 2 ಸೆಕೆಂಡ್ ಬಾಡಿಸ್ಕೊಳ್ಬೇಕಾಗತ್ತೆ. ಈಗ ರುಚಿಗೆ ಉಪ್ಪು ಹಾಕೊಳ್ಳೋಣ. 1 ಸ್ಪೂನ್ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಒಂದ್ಸತಿ ನೀಟಾಗಿ ಕೊಡಿಸ್ಕೊಂಡು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಬೇಕಾಗತ್ತೆ. ನಾವು 1 ಕಪ್ ಅಷ್ಟು ಅಕ್ಕಿ ತಗೊಂಡಿದ್ವಿ, ಅದಕ್ಕೆ 1.5 ಕಪ್ ಅಷ್ಟು ನೀರು ಹಾಕೊಳ್ತಾ ಇದೀವಿ. ಕರೆಕ್ಟಾಗಿ 1.5 ಕಪ್ ಅಷ್ಟು ಹಾಕೊಂಡ್ರೆ ತೀರಾ ಮೆತ್ತಗೂ ಆಗಲ್ಲ, ಹಾಗೆ ತೀರಾ ಉದ್ರೂ ಆಗಲ್ಲ. ಪರ್ಫೆಕ್ಟ್ ಆಗಿ ಟೊಮೆಟೊ ಬಾತ್ ರೆಡಿ ಆಗತ್ತೆ. ಈಗಿದ್ದು ಒಂದ್ 2 ಕುದಿ ಬರೋ ಅಷ್ಟರಲ್ಲಿ ಅಕ್ಕಿ ನೆನ್ಸಿಟ್ಕೊಂಡಿದ್ವಲ್ಲ ಅದನ್ನ ಸೇರಿಸ್ಕೊಳ್ತಾ ಇದೀವಿ. ಉಪ್ಪು ಖಾರ ಟೇಸ್ಟ್ ನೋಡ್ಕೊಳ್ಳೋಗಿದ್ರೆ ಈ ಟೈಮಲ್ಲೇ ನಾವು ನೋಡ್ಕೊಳ್ಬಹುದು. ಈಗ ಇದು ಒಂದ್ 2 ಕುದಿ ಬಂದಿದ ತಕ್ಷಣ ಇದನ್ನ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಈಗ ಇದನ್ನ ಒಂದ್ 3 ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ. ಕಂಪ್ಲೀಟ್ ಕೂಲ್ ಆಗಿದ್ದಾದ್ಮೇಲೆ ನೋಡಿ ಟೊಮೆಟೊ ಬಾತ್ ಪರ್ಫೆಕ್ಟ್ ಆಗಿ ಬಂದಿದೆ. ತೀರಾ ಮೆಡ್ಡೆನೂ ಆಗಿಲ್ಲ, ಹಾಗೆ ತುಂಬಾ ಉದ್ರಾಗೂ ಇಲ್ಲ. ಬ್ರೇಕ್ಫಾಸ್ಟ್ ಆಗ್ಲಿ ಹಾಗೆ ಲಂಚ್ ಬಾಕ್ಸ್ ಕೂಡ ಇದನ್ನ ಪ್ರಿಫರ್ ಮಾಡ್ಬೋದು. ನಾನು ಇದನ್ನ ರಾಯ್ತಾ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ಪ್ಲೀಸ್ ಲೈಕ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಬರ್ತೇನೆ. ಥ್ಯಾಂಕ್ ಯು.